ತಕ್ಷಣ ಎಲ್ಲಿಗೆ ಹೋಗ್ತದೆ ಪಾಪ? ಇವತ್ತು ನಾವು ಗಿಫ್ಟ್ ತಗೊಂಡಿದ್ದೀವಿ. ಮತ್ತೆ ಏನಕ್ಕೆ? ವಾಟ್ಸ್ ದ ನೇಮ್ ಆಫ್ ದಿಸ್ ಕ್ಯಾಟ್? ಥಂಡರ್. ನೀಟಾಗಿ ತಿಡು. ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ತಕ್ಷಣ ಎಲ್ಲಿಗೆ ಹೋಗ್ತದೆ ಪಾಪ? ಇವತ್ತು ನಾವು ಗಿಫ್ಟ್ ತಗೊಂಡಿದ್ದೀವಿ. ಮತ್ತೆ ಏನಕ್ಕೆ ಗಿಫ್ಟಿಗೆ? ಬರ್ತದೆ ಅದಕ್ಕೆ ಗಿಫ್ಟ್ ತರಕ್ಕೆ ಹೋಗೋಣವಾ? ಆಮೇಲೆ ಗಿಫ್ಟ್ ಜೊತೆ ಡ್ರೆಸ್ ಕೂಡ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನಮಗೆ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡ್ವಿ ಸಾಯಂಕಾಲ. ಸೊ ಈವ್ನಿಂಗಲ್ಲಿ ನೀವು ನೋಡ್ತಾ ಇರ್ಬೋದು, ಮೈಸೂರು ತುಂಬ ಸೈಲೆಂಟಾಗಿ ಕ್ಲೀನಾಗಿತ್ತು, ತುಂಬ ಪ್ರಶಾಂತವಾಗಿತ್ತು. ಸೊ ಮಧ್ಯಾಹ್ನ ಲಂಚ್ ಬೇಗನೆ ಮುಗಿಸ್ಕೊಂಡು ಒಂದು 3 or 4ಗೆ ಹಂಗೆ ಆಚೆ ಹೋದ್ವಿ. ಯಾಕೆಂದರೆ ಇನ್ನು ಸ್ವಲ್ಪ ದಿನಕ್ಕೆ ಬರ್ತಡೇ ಬರ್ತಾ ಇದೆ ನನ್ನ ಮಗಂದು. ಸೊ ಅದಕ್ಕೆ ಶಾಪಿಂಗ್ ಮಾಡೋಣ ಅಂತ. ಸೊ ಫಸ್ಟ್ ಹೋಗಿದ್ದು ನಾವು ಸ್ಮಾರ್ಟ್ ಬಜಾರ್ಗೆ ಹೋಗಿದ್ವಿ. ಅಲ್ಲಿ ಸ್ವಲ್ಪ ಕಲೆಕ್ಷನ್ಸ್ ಜಾಸ್ತಿ ಇದೆ, ಆಮೇಲೆ ರೀಸನಬಲ್ ಪ್ರೈಸ್ ಕೂಡ ಇರುತ್ತೆ ಅಂತ. ಶಾಪ್ ಇದು ರಿಲಯನ್ಸ್ ಬಜಾರ್ ಮಾತ್ರ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು, ಒಂಥರ ಪ್ಯಾಲೇಸ್ ಟೈಪು ಸ್ಟಾರ್ಟಿಂಗಲ್ಲೇ. ಆಮೇಲೆ ಆಫರ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಕಿಡ್ಸ್ ಸೆಕ್ಷನ್ಗೆ ಹೋದ್ವಿ. ಕಿಡ್ಸ್ ಸೆಕ್ಷನಲ್ಲಿ ಕೂಡ ಆಫರ್ ಚೆನ್ನಾಗಿತ್ತು, ಬಟ್ ಬರ್ತಡೇಗೆ ಸ್ಪೆಸಿಫೈಡ್ ಆಗಿ ಡ್ರೆಸ್ ಇರಲಿಲ್ಲ. ಸೊ ಬರೀ ಕುರ್ತಾಸೇ ಇತ್ತು. ಸೊ ಅಲ್ಲಿಂದ ನಾವು ಆಚೆ ಬಂದ್ಬಿಟ್ಟು ಗ್ರೇಪ್ಸ್ ಜ್ಯೂಸ್ ಕುಡಿಯೋಣ ಅಂತ ಬಂದ್ವಿ. ಅಲ್ಲಿ ಫೇಮಸ್ ಗ್ರೇಪ್ಸ್ ಜ್ಯೂಸ್ ಸೆಂಟರು, ನಾವು ಆ ಕಡೆ ಹೋದಾಗೆಲ್ಲ ಕಂಪಲ್ಸರಿಯಾಗಿ ಗ್ರೇಪ್ಸ್ ಜ್ಯೂಸ್ ತೊಗೊತೀವಿ. ಆಮೇಲೆ ನೆಕ್ಸ್ಟು ಶಾಪ್ಗೆ ಹೋಗೋಣ ಅಥವಾ ಅರಸು ರೋಡ್ಗೆ ಹೋಗೋಣ, ಅಲ್ಲಿ ತುಂಬ ಕಲೆಕ್ಷನ್ಸ್ ಇರುತ್ತೆ ಅಂತ ಅಂದ್ಕೊಂಡ್ವಿ. ಸೊ ಅಲ್ಲಿ ಹೋದರೆ ಜಾಸ್ತಿ ಶಾಪ್ಸ್ ಇರುತ್ತಲ್ವ, ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇರುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಗೆ ಗೊತ್ತಿಲ್ಲ, ಅಲ್ಲಿ ಜಾಸ್ತಿ ಬಾಯ್ಸ್ದು ಶಾಪ್ಸ್ ಎಲ್ಲ ತುಂಬ ಕಮ್ಮಿ ಇದೆ. ಜಾಸ್ತಿ ಇರೋದು ವುಮೆನ್ಸ್ದು ಮತ್ತು ಗರ್ಲ್ಸ್ದು ಮತ್ತು ಮೆನ್ಸ್ದು ಜಾಸ್ತಿ ಇದೆ, ಕಿಡ್ಸ್ದು ಕಮ್ಮಿ ಅದಕ್ಕೆ ಬಾಯ್ಸಲ್ಲಿ. ಸೊ ಲೇಟ್ ಆಗಿಬಿಡುತ್ತೆ ಅಂತೇಳಿ ಅಲ್ಲಿಗೂ ಹೋದ್ವಿ. ನೆಕ್ಸ್ಟು ಫಸ್ಟು ಬಟ್ಟೆ ಶಾಪು ಇನ್ನು ಸಿಗಲ್ಲ ಬಿಡು ಅಂತ ಅಂದ್ಕೊಂಡು ಸಿಗಲಿಲ್ಲ ನಮಗೆ ಎಲ್ಲೂ. ಸೊ ಸಿಗಲಿಲ್ಲ ಅಂತೇಳಿ ಫ್ರೂಟ್ಸ್ ತೊಗೊಂಬರೋಣ ಅಂತ ಹೋದ್ವಿ. ಇದು ಫ್ರೂಟ್ ಮಾರ್ಕೆಟು, ಇದು ಸೆಂಟರ್ ಆಫ್ ದ ಸಿಟಿಯಲ್ಲಿದೆ. ಇಲ್ಲಿ ತುಂಬ ವೆರೈಟೀಸ್ ಆಫ್ ಫ್ರೂಟ್ಸ್ ಕೂಡ ಸಿಗುತ್ತೆ ಎಲ್ಲನೂ. ಸೊ ಅಲ್ಲಿಂದ ಬರಬೇಕಾದ್ರೆ ಮತ್ತೆ ಅರಸು ರೋಡ್ ಮೇಲಿಂದಲೇ ಬಂದ್ವಿ. ಸೊ ಇಲ್ಲಿ ಒಂದು ಗೊತ್ತಾಯಿತು ನಮಗೆ, ಒಂದು ಅಲನ್ ಸೊಲೆದು ಜೂನಿಯರ್ ಶಾಪ್ ಇದೆ ಅಂತ. ಅಲ್ಲಿ ಹೋದಾಗ ಟ್ರೈ ಮಾಡಿದ್ವಿ, ಒಂದು 3-4 ಕ್ಲಾತ್ಸ್ ಟ್ರೈ ಮಾಡಿದ್ವಿ. ಕ್ವಾಲಿಟಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಬಟ್ ಪ್ರೈಸ್ ಕೂಡ ಅದೇ ರೀತಿಯೇ ಇತ್ತು. ಸೊ ನೋಡೋಣ, ನೆಕ್ಸ್ಟ್ ಟೈಮ್ ಡಿಸಿಷನ್ ತೊಗೊಂಡಿದ್ದ ಸ್ವಲ್ಪ ಟೈಮ್ ಇದೆ ಅಲ್ವಾ ಅಂತ ನಾನು ಅಂದ್ಕೊಂಡು ಸ್ವಲ್ಪ ಅವ್ರಿಗೆ ಹೇಳಿ ಬರ್ತೀವಿ, ನಮಗೆ ಕ್ವಾಲಿಟಿ ಮಾತ್ರ ತುಂಬ ಇಷ್ಟ ಆಯಿತು ಅಂತ. ಸೊ ಅಲ್ಲಿಂದ ಮನೆಗೆ ಹೊರಡೋಣ ಅಂತ ಅಂದ್ಕೊಂಡ್ವಿ. ಮತ್ತೆ ಹೋಗ್ತಾ ದಾರಿಯಲ್ಲಿ ಮತ್ತೆ ಅಲ್ಲಿ ಫ್ರೂಟ್ ಶಾಪ್ ಕಾಣಿಸ್ತು. ಇದು ಒಂದು ಹೊಸ ಫ್ರೂಟ್ ಶಾಪು, ತುಂಬ ಚೆನ್ನಾಗಿತ್ತು. ಅಂದರೆ KG ಕೊಪ್ಪಳಲ್ಲಿ ಲೊಕೇಟ್ ಆಗಿದೆ. ಎಲ್ಲ ವೆರೈಟೀಸ್ ಆಫ್ ಫ್ರೂಟ್ಸ್ ಇದೆ, ಬಟ್ ಕಂಪ್ಯಾರಿಟಿವ್ಲಿ ಜಾಸ್ತಿ ಪ್ರೈಸು ಸಿಟಿ ಮಾರ್ಕೆಟ್ಗೆ ಕಂಪೇರ್ ಮಾಡಿದ್ರೆ. ಸೊ ಫ್ರೂಟ್ಸ್ ಎಲ್ಲ ತೊಗೊಂಡ್ವಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ವಾಟರ್ ಮೆಲನ್ಸು ತುಂಬ ರಾಶಿಯಾಗಿ ಬಿದ್ದುಬಿಟ್ಟಿದೆ, ಜಾಸ್ತಿ ತೊಗೊಳೋರಿಲ್ಲ, ಯಾಕೆಂದರೆ ರೀಸೆಂಟ್ ನ್ಯೂಸಲ್ಲಿ ಕಲರ್ ಹಾಕ್ತಾ ಇದ್ದಾರೆ ಅಂತ. ನೆಕ್ಸ್ಟ್ ಅಲ್ಲಿಂದ ಒಂದು ಕ್ಯಾಟ್ ಸಿಕ್ಕಿತ್ತು. ಇವರು ಚೈನೀಸ್ ಅವರು ಕ್ಯಾಟ್ ಸಾಕ್ತಾಯಿದ್ರು. ಅವ್ರಿಗೆ ಕೇಳಿದ್ವಿ ಕ್ಯಾಟ್ ಹೆಸರೇನು ಅಂತ. ಕ್ಯಾಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿಂದ ನಾವು ಟ್ರೆಂಡ್ಸ್ಗೆ ಹೋದ್ವಿ, ರಿಲಯನ್ಸ್ ಟ್ರೆಂಡ್ಸು. ಅಲ್ಲಿ ಕೂಡ ಕಲೆಕ್ಷನ್ಸ್ ಇರುತ್ತಾ ಅಂತ ಯೋಚನೆ ಮಾಡ್ತಾ ಇದ್ವಿ. ಜಸ್ಟ್ ಒಂದು ಡ್ರೆಸ್ಗೋಸ್ಕರ ಎಷ್ಟೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ, ಯಾಕೆಂದರೆ ಇಯರ್ಗೆ ಒಂದ್ಸಲ್ವಾ, ಅಂದರೆ ಬರ್ತಡೇ ಸ್ಪೆಷಲ್ ಆಗಿರಬೇಕು ಡ್ರೆಸ್ ಅಂತ. ಸೊ ತುಂಬ ಎಕ್ಸ್ಪ್ಲೋರ್ ಮಾಡಿದ್ವಿ. ನೆಕ್ಸ್ಟ್ ಇಲ್ಲಿ ರಿಲಯನ್ಸ್ ಟ್ರೆಂಡ್ಸಲ್ಲಿ ಕೂಡ ನಮಗೆ ಜಾಸ್ತಿ ಕಲೆಕ್ಷನ್ ಸಿಗಲಿಲ್ಲ. ಅಲ್ಲಿಂದ ನಾವು ಹೋಗಿದ್ದು ಟ್ರೆಂಡ್ಸ್ ಜೂನಿಯರು, ಇದು ನಮ್ಮ ಮನೆ ಹತ್ರನೇ ಬರುತ್ತೆ. ಇಲ್ಲೆಲ್ಲ ಸ್ವಲ್ಪ ಕಲೆಕ್ಷನ್ ಸಿಗುತ್ತೆ ಅಂತೇಳಿ ಇಲ್ಲೂ ಕೂಡ ಒಂದು 3-4 ಡ್ರೆಸ್ಸಸ್ ಹಾಕ್ಸಿ ನೋಡಿದ್ವಿ. ಸೊ ಫೈನಲ್ ಆಗಿ ಒಂದು ಔಟ್ಫಿಟ್ ಅಂತೂ ಸೆಲೆಕ್ಟ್ ಮಾಡಿದ್ವಿ. ಅದು ಈ ಶಾಪಲ್ಲೂ ಒಂದೊಂದು ಶಾಪಲ್ಲಿ ಒಂದೊಂದು ಔಟ್ಫಿಟ್ ತೆಗೆದು ಒಂದು ಫೈನಲ್ ಔಟ್ಪುಟ್ನ ರೆಡಿ ಮಾಡಿದ್ವಿ. ಸೊ ಬಟ್ಟೆ ಎಲ್ಲ ನೋಡ್ತಾ ಇರ್ಬೋದಲ್ವಾ, ಅಂದರೆ ಇಲ್ಲೂ ಕೂಡ ಕಲೆಕ್ಷನ್ಸ್ ಚೆನ್ನಾಗಿದೆ. ಸೊ ನಮಗೆ ಇಷ್ಟ ಆಯಿತು ಇಲ್ಲೂ ಕೂಡ ಕಲೆಕ್ಷನ್ಸ್. ನೆಕ್ಸ್ಟ್ ಓಕೆ, ಇಲ್ಲಿ ಕೂಡ ಓಕೆ ಅಂತೇಳಿ ನಮಗೆ ಪ್ಯಾಂಟ್ ಮ್ಯಾಚ್ ಆಗಲಿಲ್ಲ, ಸರಿಯಾಗಿ ಪ್ಯಾಂಟ್ ಸಿಗಲಿಲ್ಲ ನಮಗೆ. ಕಾಟನ್ ಪ್ಯಾಂಟ್ ಹುಡುಕ್ತಾ ಇದ್ವಿ, ಎಲ್ಲ ಜೀನ್ಸಲ್ಲೇ ಇತ್ತು. ಕಾಟನ್ ಆದರೆ ಚೆನ್ನಾಗಿರುತ್ತೆ, ಸಮ್ಮರಲ್ಲಿ ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ ಅಂತ. ಸೊ ಪ್ಯಾಂಟ್ಗೋಸ್ಕರ ನಾವು ಮತ್ತೆ ಈಸಿ ಬೈಗೆ ಹೋಗ್ಬೇಕಾಯ್ತು. ನೆಕ್ಸ್ಟ್ ಅಲ್ಲಿ ಈಸಿ ಬೈಯಲ್ಲಿ ಪ್ಯಾಂಟ್ಸ್ ಮತ್ತು ಬಟ್ಟೆ ಎಲ್ಲನೂ ನೋಡ್ತಾ ಇದ್ದೆ. ಸೊ ಈ ವಿಡಿಯೋದಲ್ಲಿ ನಾವು
ಔಟ್ಪುಟ್ ಒಂದು ರೆಡಿ ಮಾಡಿದ್ವಿ. ಯಾವ ರೀತಿ ಔಟ್ಪುಟ್ ಹಾಕ್ಬೋದು, ಲಾಸ್ಟಿಗೆ ಯಾವ ಬಟ್ಟೆ ಹಾಕಿದ್ದಾನೆ ಅಂತ ನೀವೊಂದು ಕಮೆಂಟ್ ಮಾಡಿ ನನಗೆ. ಯಾವ ಬಟ್ಟೆ ಹಾಕ್ತಾ ಇರ್ಬೋದು ಬರ್ತಡೆಗೆ ಅಂತ ಅದೊಂದು ಸಸ್ಪೆನ್ಸ್, ಲಾಸ್ಟಿಗೆ ರಿವೀಲ್ ಮಾಡ್ತೀವಿ. ಸೊ ಯಾವುದೋ ಶಾಪಲ್ಲಿ ಏನೇನು ಬಟ್ಟೆ ತೊಗೊಂಡ್ವಿ ಅಂತ ಲಾಸ್ಟಿಗೆ ಹೇಳ್ತೀವಿ. ಸೊ ಅಲ್ಲಿಂದ ನಾವು ಮನೆಗೆ ಹೋದ್ವಿ. ಅವನು ತುಂಬ ಕ್ರೇವಿಂಗ್ಸ್ ಇತ್ತು ಫಲ್ಲೂದ ತಿನ್ನಬೇಕು ಅಂತ. ಫಲ್ಲೂದ ತಿನ್ಕೊಂಡು ಮನೆಗೆ ಬಂದ್ವಿ. ಸೊ ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.